ನಮಸ್ಕಾರ ಪ್ರಿಯ ವೀಕ್ಷಕರಿಗೆ. ಇವತ್ತಿನ ಒಂದು ಎಪಿಸೋಡ್ ಅಂತ ಏನು ಹೇಳಬೇಕು ಅನ್ನೋದನ್ನು ಸ್ವಲ್ಪ ನಾವು ಅರ್ಥ ಮಾಡ್ಕೋಬೇಕು. ಈ ಅರ್ಥದಲ್ಲಿ ಒಂದು ಹೇಳಿದ್ವಿ, ಆ ಜಿಲ್ಲಾ ಪಂಚಾಯತಿ ಸಲಹೆಗಾರ ಅನ್ನೋದನ್ನು ನಾವು ಹಿಂದಿನ ಒಂದು ಎಪಿಸೋಡಿನಲ್ಲಿ ಹೇಳಿದ್ವಿ. ಅವರ ಆಡಿಯೋ ಧ್ವನಿ ಸುರುಳಿಗಳನ್ನು ಕೂಡ ನಂತರ ಹಾಕ್ತೀವಿ ಅನ್ನೋದಂತ ಹೇಳಿದ್ವಿ. ಆದರೆ ಇನ್ನುವರೆಗೆ ಆ ಸಲಹೆಗಾರರು CRಗೆ ಸಹಿ ಹಾಕ್ಸಿಲ್ಲ. ರೊಕ್ಕನೂ ತೊಗೊಂಡಿದ್ದಾರೆ. ಆ ರೊಕ್ಕ ಇವರ ತೊಗೊಂಡ್ರು ಅಥವಾ ಯಾರು ತೊಗೊಂಡ್ರು ಗೊತ್ತಿಲ್ಲ. ಆದರೆ ಆ CRಗೆ ಸಹಿ ಹಾಕದೆ ಹಾಗೆ ಇಟ್ಟಿರುವುದು. ಆ CRಗಳು ಎಲ್ಲಿದವಪ್ಪ ಅಂತಂದ್ರೆ ರಮೇಶ್ ಹೆಗಡೆ ಸಾಹೇಬ್ರ ಮನೆಯಲ್ಲಿ ಇದ್ದಾವೆ. ಇನ್ನೂ ಕೂಡ ರಮೇಶ್ ಹೆಗಡೆ ಸಾಹೇಬ್ರ ಮನೆಯಲ್ಲೇ CRಗಳು ಅದಾವೆ. ಅವರು ರಿಟೈರ್ಮೆಂಟ್ ಆದರು, ಅವರಿಗೆ ಒಂದು ಏನೋ ಆಯಿತು ಅಂತೆ. ಅದು ಹೋಗಲಿ, ಅದು ಅಧಿಕಾರ ಅವಧಿಯಲ್ಲಿ ಏನಾಗಬೇಕು ಆಗ್ತಾ ಇರುತ್ತೋ ಹಾಗೆ ಕಂಟಿನ್ಯೂ ಆಗಲಿ, ಅದರ ನಮ್ಮದೇನು ಪ್ರಶ್ನೆ ಇಲ್ಲ. ಆದರೆ PDO ಅವರ CRಗಳು ಇನ್ನೂ ಯಾಕೆ ಅವರ ಮನೆಯಲ್ಲಿದ್ದಾವೆ, ಮತ್ತು ಇನ್ನೂ ಯಾಕೆ ಸಹಿ ಹಾಕಿಲ್ಲ? ಸಹಿ ಹಾಕೋ ಕೆಲಸ ಅವ್ರದ್ದಲ್ರಿ. ಏನಾದರೂ ಆಗಲಿ ಸಹಿ ಹಾಕೋ ಕೆಲಸ ಯಾರ್ದು? ಆ ಅವ್ರದ್ದು, ಅಂದರೆ ರಮೇಶ್ ಹೆಗಡೆ ಸಾಹೇಬರು. ಒಂದೊಂದು CRಗೆ ಸಹಿ ಮಾಡಬೇಕಾದ್ರೆ ಒಂದು ಸಹಿಗೆ 20,000ರಿಂದ 50,000 ರೂಪಾಯಿಗಳನ್ನು ತೆಗೆದುಕೊಳ್ಳುತ್ತಿದ್ದಾರೆ. ಯಾರು? ರಮೇಶ್ ಹೆಗಡೆ ಸಾಹೇಬ. ಅದರ ಜೊತೆಗೆ ಆ ಸಲಹೆಗಾರರು ಕೈ ಜೋಡಿಸಿದ್ದಾರೆ. ಯಾಕೆ ಅನ್ನೋದನ್ನು, ಆ ಸಲಹೆಗಾರರ ಮಾತುಗಳನ್ನು ಸ್ವಲ್ಪ ಕೇಳಿ. ಎಲ್ಲರಿಗೂ ನಮಸ್ಕಾರ. ಈಗ 2024-25ನೇ ಸಾಲಿಂದು CRಗೆ ಸಂಬಂಧಪಟ್ಟಂತೆ ಇವತ್ತು ಜಿಲ್ಲಾ ಪಂಚಾಯತಿಯಿಂದ CU ಸಾಹೇಬರು ಸಹಿ ಮಾಡ್ತಾ ಇದ್ದಾರೆ ಅಂಥೇಳಿ ಕೇಳ್ಪಟ್ಟಿದ್ದೀವಿ. ಇವತ್ತೆಲ್ಲ CRಗಳು ಸಹಿ ಆಗ್ತಾ ಇದ್ದಾವೆ ಅಂಥೇಳಿ. ಆದ ಕಾರಣ ಯಾರು ಜಿಲ್ಲಾ ಪಂಚಾಯತಿ ಕೊಟ್ಟಿರಿ ಅವ್ರ ಲಿಸ್ಟನ್ನು ನಾನಂತೂ ಹರ್ಷವರ್ಧನ್ ಅವ್ರ ಕಡೆ ಕೊಟ್ಟಿದ್ದೀನಿ. ಈಗ ಹರ್ಷವರ್ಧನ್ ಅವರು ಕವರಿಂಗ್ ಲೆಟ್ರ್ ಮಾಡ್ತಾ ಇದ್ದಾರೆ ಇಮಿಡಿಯೇಟಾಗಿ. ಯಾರು ಕೊಟ್ಟಿಲ್ಲ ಇಮಿಡಿಯೇಟಾಗಿ ಹರ್ಷವರ್ಧನ್ ಕಾಂಟ್ಯಾಕ್ಟ್ ಮಾಡಿರಿ, CR ಕೊಡ್ರಿ, ಮತ್ತು ಫೋನ್ ಮಾಡಿ ಹೇಳ್ರಿ ನಮ್ದು ಹೆಸರು ಸೇರಿಸ್ರಿ ಆ ಲಿಸ್ಟಲ್ಲಿ ಅಂಥೇಳಿ. ಅವ ಆ್ಯಡ್ ಮಾಡಿ ಅದನ್ನು ಲೆಟ್ರದಲ್ಲಿ ಆ್ಯಡ್ ಮಾಡಿ ಹಾಕ್ತಾನೆ. ಇಮಿಡಿಯೇಟ್ CR ಕೊಟ್ಬಿಡ್ರಿ. ಇವತ್ತು ಸಹಿ ಆಗತ್ತೆ ಅಂತ ಕೇಳಿದ್ದೀವಿ. ನಮ್ದು ಎಲ್ಲರ ಜೊತೆಗೆ ನಮ್ಮದು ಆಗಿಬಿಡ್ತಾವೆ. ಅದು ಆಗ್ತಾವೆ ಬಿಡ್ತಾವೋ ಇಮಿಡಿಯೇಟ್ ಆ ಲಿಸ್ಟ್ನಾಗೆ ಹರ್ಷವರ್ಧನ್ ಅವ್ರಿಗೆ ಕಾಂಟ್ಯಾಕ್ಟ್ ಮಾಡಿ ಇಮಿಡಿಯೇಟ್ ಮಾಡಿಸ್ರಿ. ಈಗ ಅವು ಮಾಡಕತ್ತಾರೆ, ಲಿಸ್ಟ್ ಮಾಡಕತ್ತಾರೆ ಅವ್ರು. ಯಾರು ZP ಕೊಟ್ಟಿಲ್ಲ, ಈಗೇನು ಇನ್ನೂ ಕೊಡಬೇಕಾಗೈತಿ, ನಂದೊಂದು ಕೊಡ್ರಿ ಅಂಥೇಳಿ ಅದ್ರ ಹೆಸರು ಹಾಕಿಸ್ರಿ. ಹಾಕಿಸಿ ಅದನ್ನು ಲೆಟ್ರ್ ಕಳ್ಸೋಂಗೆ ಮಾಡಿರಿ. ಮತ್ತು ಆಮೇಲೆ ನನಗೆ ಹೇಳಿಲ್ಲ, ನಿನಗೆ ಹೇಳಿಲ್ಲ, ನಮ್ಗೆ ಹೇಳ್ದೆ ಕಳಿಸಿರಿ ಅನ್ನೋ ಮಾತೇ ಇಲ್ಲ. ನಾ ಇಮಿಡಿಯೇಟಾಗಿ ಅದಕ್ಕೆ ಮೆಸೇಜ್ ಹಾಕೀನಿ. ಬ್ಲೇಮ್ ಮಾಡೋಕೆ ಹೋಗ್ಬೇಡ್ರಿ ಆ ರೀತಿಯಾಗಿ. ದಯವಿಟ್ಟು ಎಲ್ಲರಿಗೂ ಇದು ಕೇಳಿ ಅಂತೇಳಿ ಮೆಸೇಜ್ ಹಾಕಿದ್ದೀಗ. ಇದನ್ನು ವೀಕ್ಷಕರೇ, ಆ ಸಲಹೆಗಾರ ಮಾತುಗಳು ತಾವೆಲ್ಲರೂ ಆಲಿಸಿದ್ದೀರಾ? ಹಾಗಿದ್ದರೆ ಇಲ್ಲಿ ಇರ್ತಕ್ಕಂಥದ್ದೇನು? ಜಿಲ್ಲಾ ಪಂಚಾಯಿತಿ ಹಾಗೂ ತಾಲೂಕು ಪಂಚಾಯಿತಿ, ಗ್ರಾಮ ಪಂಚಾಯಿತಿಯಲ್ಲಿ ಇರ್ತಕ್ಕಂಥ PDO ಅವರು. ಹಾಗಿದ್ರೆ ಈ ಅವ್ರ ಕೆಲಸ ಏನು? ಈ ಸಲಹೆಗಾರನೇ ಈ ಕೆಲಸ ಮಾಡ್ತಾ ಹೋದರೆ ಈ ಅವ್ರು ಏನು ಮಲ್ಕೋಬೇಕಾ, ಏನು ಗೆಣಸ್ಕಿರಿಬೇಕಾ ಅನ್ನೋದನ್ನು ಸಲಹೆಗಾರ ಹೇಳ್ಬೇಕ್ರಿ. ಯಾಕಂದರೆ ಮಾಡೋ ಕೆಲಸಗಳನ್ನು ಆ ಸಲಹೆಗಾರ ಮಾಡ್ತಾ ಇದ್ದಾರೆ ಅಂದರೆ ನಾವು ವಿಚಾರ ಮಾಡಬೇಕು, ಹಾಗೂ ನಮ್ಮ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳು ವಿಚಾರ ಮಾಡಬೇಕು. ಈಗಿರ್ತಕ್ಕಂಥ ಮೊದಲು ಇದ್ದಂತಹ ಅವರು ರಮೇಶ್ ಹೆಗಡೆ ಸಾಹೇಬ್ ಅವ್ರು ಏನು ಮಾಡಬೇಕು? ಒಂದು ಲೆಟ್ರ್ ಕೊಟ್ಟಿದ್ದೆ ಸ್ವಾಮಿ, ನೀವು 40,000 ರೂಪಾಯಿಗಳನ್ನು ಲಂಚವನ್ನು ಪಡಿತಾ ಇದ್ದೀರಾ. ಆಯಪ್ಪ ನಗತಾ ಹೇಳಿದ ಆ ಲೆಟ್ರ್ ಜೊತೆಗೆ. ಆ ಲೆಟ್ರು ಹುಡುಕಾಡಿದ್ರೆ ತಾಲೂಕು ಪಂಚಾಯಿತಿಯಲ್ಲೇ ಇಲ್ಲ. ಹಾಗಿದ್ದರೆ ಆ ದಾರಿದ್ರ ಅನ್ನೋ ರಮೇಶ್ ಹೆಗಡೆ ಸಾಹೇಬ ಲಂಚಕೂರ, ಭ್ರಷ್ಟಕೂರ. ಯಾಕಂದರೆ ಅವನಿಗೆ ರೊಕ್ಕನೇ ಇಲ್ಲ. ಯಾಕಂದರೆ ಮೊದಲು ಪಗಾರ ಬರ್ತಾ ಇತ್ತು ಚೆನ್ನಾಗಿ, ಆಮೇಲೆ ಕಮಿಷನ್ನು ಕೂಡ ಪಗಾರ ಅಂದ್ರೆ ಬಂದೇ ಬರುತ್ತೆ, ಅದು ಮಾತು ಬೇರೆ. ಆದರೆ ಲಂಚ ಬರ್ತಾ ಇತ್ತು ನಡಕ್ಕೆ. ಈಗ ಬಂದಾಗ್ಬಿಡ್ತು, ರಿಟೈರ್ಡ್ ಆಗಿ ಮಕಡ ಹಾಕೊಂಡ್ಬಿಟ್ಟವ್ರೆ. ಈಗ CR ಸಂಬಂಧ ಬೆನ್ನು ಹತ್ತಿ ಆ ಯಪ್ಪ ನನಗೆ 10 ರೂಪಾಯಿ ಕೊಡ್ರಿ, 20 ರೂಪಾಯಿ ಕೊಡ್ರಲ್ಲ ಸ್ವಾಮಿ, 1,000 ರೂಪಾಯಿ ಕೊಡ್ರಿ, 10,000 ಕೊಡ್ರಿ, 20,000 ಕೊಡ್ರಿ, 50,000 ರೂಪಾಯಿ ಕೊಡ್ರಿ ಅಂಥೇಳಿ ಭಿಕ್ಷಾಟನೆ ಮಾಡುತ್ತಿರುವ ರಮೇಶ್ ಹೆಗಡೆ ಸಾಹೇಬರೇ, ನಿಮಗೆ ನಾಚಿಕೆ ಮಾನ ಮರ್ಯಾದೆ ಇಲ್ವಾ? ಆ ಸಂತ್ರಸ್ತರ ಬಾಳಲ್ಲಿ ತಾವು ಯಾಕ್ರಿ ಆಟ ಆಡ್ತಾ ಇದ್ದೀರಾ? ಒಂದು ಸಹಿ ಹಾಕ್ಲಿಕ್ಕೆ ನಿಮ್ಮ 1 ಗಂಟೆ ಖರ್ಚಾಗುತ್ತಾ ಅನ್ನೋದಾದ್ರೆ ಹೇಳಿ ರಮೇಶ್ ಹೆಗಡೆ ಸಾಹೇಬ್ರೆ. ನೀವು ಏನು ಮಾಡ್ತೀರೋ ಗೊತ್ತಿಲ್ಲ. ಹಾಗಿದ್ರೆ ನೌಕರರ ಸಂಘದ ಅಧ್ಯಕ್ಷರು ಏನು ಮಾಡ್ತಾವ್ರಿ? ಅವರೇ ಅದಾರೆ, ಏನು ಮಾಡೋಕ್ಕಾಗಲ್ಲ. ನೌಕರ ಸಂಘದ ಅಧ್ಯಕ್ಷರು ಅವರೇ, ನೌಕರರ ಇದರತ್ತೆ. ಹಾಗಾದ್ರೆ ತಾಲೂಕು ಅಧ್ಯಕ್ಷರು ಏನು ಮಾಡ್ತಾ ಇದ್ದಾರೆ? ನಿಮ್ಮ PDO ಆಗ್ತಾ ಇರೋದು ಆಗು ಹೋಗುಗಳನ್ನು ತಾವು ಅದನ್ನು ಸರಿಪಡಿಸೋಂಥ ಕೆಲಸ ನೀವು ಮಾಡಲಿಂದ್ರೆ ನಾವು ಮಾಡ್ತೀವಿ. ಇಲ್ಲ ನೀವಾದ್ರೂ ರಾಜೀನಾಮೆ ಕೊಟ್ಟು ಹೋಗ್ರಿ. ಇಲ್ಲಾಂದರೆ ಆ ಪೋಸ್ಟ್ಗೆ ಆದ್ರೂ ಮರ್ಯಾದೆ ಅನ್ನೋದು ಇದೆ.
ದಯಮಾಡಿ ಎಲ್ಲರೂ ಈಗ ಯಾರ್ಯಾರು ಅದರ ಬಗ್ಗೆ ಕೆಲಸ ಮಾಡ್ತಾ ಇಲ್ಲ ಅಲ್ವ, ನೀವಾಗಿ ನೀವು ಖುದ್ದು ರಾಜೀನಾಮೆ ಕೊಟ್ಬಿಡಿಪ್ಪ. ನಿಮ್ಮ ಹೊಸಬರಿಗೆ ನಾವು ಬರಲ್ಲ. ಯಾಕೆ? ಅದಕ್ಕೂ ಕೂಡ ನಾಚಿಕೆ ಆಗುತ್ತಾ ರಾಜೀನಾಮೆ ಕೊಡಲಿಕ್ಕೆ? ಕೆಲಸ ಮಾಡಲಿ ಅಂದರೆ ಅದಕ್ಕೆ ಬರ್ತೀರ? ಹಾಗಂದ್ರೆ ತಾಲೂಕು ಪಂಚಾಯತಿ ಇರ್ತಕ್ಕಂಥ ಅಲ್ಲಿ ಸ್ಟಾಪ್ದೇ ಇನ್ನೂ ತನಕ ಸಿಗ್ನೇಚರ್ ಆಗಿಲ್ಲ. ಇನ್ನು PDO ಅವ್ರದ್ದು ಒಬ್ಬೊಬ್ಬರು ಅವ್ರವ್ರ ಲೋಕದಾಗ ಅವ್ರವ್ರು ಏನೋ ಒಂದು ಇನ್ಫ್ಲೂಯೆನ್ಸ್ ಹಚ್ಕೊಂಡು ರಿಟರ್ನ್ CR ಸಿಗ್ನೇಚರ್ ಮಾಡ್ಕೊಂಡ್ರು, ಟೈಮ್ ಬಾಂಡು ಕೂಡ ಮಾಡ್ಕೊಂಡ್ರು. ಯಾಕೆ? ಉಳಿದವ್ರಿಗೆ ಏನು ನಿಮಗೆ ಮಾಡ್ಸೋಕ್ಕೆ ತ್ರಾಸ ಆಗುತ್ತಾ ಏನ್ರಿ? ಅಧ್ಯಕ್ಷರುಗಳೇ, ಜಿಲ್ಲಾ ಪಂಚಾಯತಿ ನೌಕರರ ಸಂಘದ ಅಧ್ಯಕ್ಷರುಗಳೇ, ನಿಮ್ಮ ಯೂನಿಯನ್ ಅಧ್ಯಕ್ಷರುಗಳೇ, ಜಿಲ್ಲಾವಾರು ಅಧ್ಯಕ್ಷರು ಏನು ಮಾಡ್ತಾ ಇದ್ದಾರೆ ನೀವು? ಹಂಗಂದ್ರೆ PDO ಅವರು ಅವ್ರವ್ರ ಪೂರ್ತಿ ಮಾಡ್ಕೊತ ಹೋಗ್ಕವು, ಸಾಯಲಿ ಬದುಕೋರು ಬದುಕಲಿ ಅನ್ನೋ ನಿಟ್ಟಿನಲ್ಲಿ ನೀವು ಕೆಲಸ ಮಾಡ್ತಾ ಇದ್ದೀರಾ. ನಿಮಗೆ ಹೆಸರಿಗೆ ಮಾತ್ರ ಹುದ್ದೆ ಬೇಕಾಗಿದೆ, ಕೆಲಸ ಮಾಡಲಿಕ್ಕಲ್ವ ನಿಮಗೆ ಮಾಡೋಕ್ಕೆ ಆಗಲ್ಲ. ಹಾಗಿದ್ದಲ್ಲಿ ಸುಮ್ಮನೆ ರಾಜೀನಾಮೆ ಕೊಟ್ಟು ಮನೆಗೆ ಹೋಗಿ ನಿಮ್ಮ ಪಂಚಾಯತಿ ಮಖ ಆದ್ರೆ ನೋಡ್ಕೊರಿ. ಆ ಹೆಸರಿನಲ್ಲಿ ಏನಂತಾರೆ ಅಲ್ಲಿರ್ತಾನೆ ಇಲ್ಲಿರ್ತಾನೆ ಅಂತ ಓಡಾಡೋದ್ರೆ ತಪ್ಪತ್ತೆ. ನಿಮ್ಮ ಒಂದು ಘನಂದಾರಿ ಕೆಲಸಕ್ಕೆ ಯಾರು ನೌಕರ ಸಂಘದ ಅಧ್ಯಕ್ಷರುಗಳಾದಂಥ ಜಿಲ್ಲಾ ಅಧ್ಯಕ್ಷರುಗಳೇ, ತಾಲೂಕು ಅಧ್ಯಕ್ಷರುಗಳೇ, ನೀವು ರಾಜೀನಾಮೆ ಕೊಟ್ಟು ಹೋಗ್ರಿ. ನಿಮಗೆ ನಾವು ಬೇಡ ಅಂತ ಹೇಳಲ್ಲ. ಯಾಕ್ರಿ ಇದು ಜೀವನ ಬೇಕು ನಿಮಗೆ? ಹೆಸರಿಗೆ ಎಷ್ಟೇ ಅದನ್ನ ಅಂತಲ್ಲ ಹುದ್ದೆಗಳನ್ನು ತಗೊಂಡು ಆ PDO ಅವ್ರದ್ದು, ಸೆಕ್ರೆಟರಿ ಅವ್ರದ್ದು, SD ಅವ್ರದ್ದು ಸಿಗ್ನೇಚರ್ ಮಾಡಿಸ್ರಿ. ಅದಕ್ಕಾದ್ರೂ ನಿಮ್ಗೆ ಹೆಮ್ಮೆ ಬರುತ್ತೆ. ಯಾರ್ದೋ ಒಂದು ಬಾಲ ಹಿಡ್ಕೋದು ಇಲ್ಲ ಬಕೆಟ್ ಹಿಡಿಯೋ ಕೆಲಸ ಮಾಡಬೇಡಿ. ದಯಮಾಡಿ ಅರ್ಥ ಮಾಡ್ಕೊರಿ. ಸಲಹೆಗಾರರೇ, ದಯಮಾಡಿ ಇಷ್ಟು ದಿನ ನಾ ಇದನ್ನ ಎಪಿಸೋಡ್ ಯಾಕೆ ಮಾಡಿಲ್ಲಪ್ಪ ಅಂತಂದರೆ ನಿಮ್ಮಲ್ಲಿ ಇರ್ತಕ್ಕಂಥ ಗೌರವಕ್ಕೋಸ್ಕರ. ಆದರೆ ನಾ ಸುಮ್ಮನೆ ಬಿಡಲ್ಲ ಸ್ವಾಮಿ. ಇನ್ನೂ ಕೂಡ ನಮ್ಮ ಹತ್ರ ಆಡಿಯೋಗಳಿದ್ದಾವೆ. ಆ ಆಡಿಯೋದು ಒಂದೇ ಒಂದು ತುಣುಕು ಮಾತ್ರ ನಿಮಗೆ ಗಮನಕ್ಕೆ ತರೋಂಥ ವ್ಯವಸ್ಥೆ ಮಾಡ್ತಾರೆ. ಸಲಹೆಗಾರರಿಗೆ ಮಾತ್ರ ಇದು, ಉಳಿದವ್ರಿಗೆ ಯಾರಿಗೆಲ್ಲ ರೀ ಅಕ್ಕವಾ ರೊಕ್ಕ ಹಾಕ್ತೇನೆ ಅನ್ನೋ ಆಡಿಯೋದಲ್ಲಿ ಏನೇನು ಇದೆ ಅನ್ನೋದನ್ನು ಸ್ವಲ್ಪ ಕೂಲಾಗಿ ಕುಂತು ವಿಚಾರ ಮಾಡಿ ನೋಡುವ. ಅದನ್ನು ನಮ್ಮ ಮುಖ್ಯ ಕಾರ್ಯದರ್ಶಿಯವರಿಗೆ ಕೊಟ್ಟರೆ ನಿಮ್ಮ ಪರಿಸ್ಥಿತಿ ಏನಾಗುತ್ತೆ? ಅದರೊಳಗೆ ಏನೇನು ಮಾತಾಡಿದರೆ ನಿಮಗೆ ಗೊತ್ತಾ? ದೊಡ್ಡ ಮಾತಾಡಿದ್ರಲ್ರಿ ಸ್ವಾಮಿ ನೀವು. ಒಂದು ಸಹಿ ಹಾಕ್ಸಲಿಕ್ಕೆ ನಿಮಗೆ ಆಗೋದಿಲ್ಲ ಅಂತಂದರೆ ಹೋಗಲಿ, ರೊಕ್ಕನಾದರೂ ಕೊಡ್ರಿ. ಇದಕ್ಕೆ ನಮ್ಮ ಜಿಲ್ಲಾ ಪಂಚಾಯತಿ ಇರ್ತಕ್ಕಂಥ ಒಬ್ಬರದ ಅಧಿಕಾರಿ ಮಾಡಿದ್ವಿ. ಅದರದ ಅರ್ಥ ಇದೆಯಾ ತಮಗೆ? ಈಗೂ ಕೂಡ ನಿಮಗೆ ಹೇಳ್ತಾ ಇದ್ದೀನಿ, ದಯಮಾಡಿ ಒಂದು ಮನವರಿಕೆ ಮಾಡ್ತಾ ಇದ್ದೀನಿ ಸ್ವಾಮಿ. ಸಲಹೆಗಾರರೇ, ನಿಮ್ಮ ಕೈ ಜೋಡಿಸ್ತೀವಿ, ಇಲ್ಲ ಕಾಲು ಮುಗಿತೀವಿ. ಅದನ್ನು ದಯಮಾಡಿ ನೀವು ಮಾಡುವಂಥ ಕೆಲಸ ನಾವು ಮಾಡ್ತಾ ಇದ್ದೀವಿ, ಅದನ್ನಾದ್ರೂ ಅರ್ಥ ಮಾಡ್ಕೊರಿ. ನಮ್ಗೆ ಇರೋದು ಅದಕ್ಕೆ, ನಮ್ಮ ಪತ್ರಿಕೆ ಇರೋದು ಅದಕ್ಕೆ, ನಮ್ಮ ಮೀಡಿಯಾ ಇರೋದು ಅದಕ್ಕೆ, ನಮ್ಮ ಆಯೋಗ ಕೂಡ ಇರೋದು ಅದಕ್ಕೆ. ನೀವು ಕೆಲಸ ಮಾಡಲಂದ್ರೆ ನಾವು ಕೆಲಸ ಹಚ್ಚಲಿಕ್ಕೆ ಇದ್ದೇವೆ. ನೀವು ಕೆಲಸ ಮಾಡೋ ತನಕ ನಾವು ಬಿಡಲ್ಲ ಕಣ್ರಿ. ನಾವು ಬೆನ್ನು ಹತ್ತಿದ ಬೇತಾಳ ಇದ್ದ ಹಾಗೆ. ರಾಮೇಶ್ವರಕ್ಕೆ ಹೋದ್ರು ಶನೇಶ್ವರ ಕಾಡ ತಪ್ಪಲ್ಲ ಅನ್ನಂಗೆ ಸಲಹೆಗಾರರೇ ಅರ್ಥ ಮಾಡ್ಕೊರಿ. ನಿಮ್ಮ ಹೆಸರು ಫೋಟೋನ ಹಾಕ್ಬೋದು, ದಯಮಾಡಿ ಅರ್ಥ ಮಾಡ್ಕೊರಿ. ಹಾಕಕ್ಕೆ ಏನು ದೊಡ್ಡ ಮಹಾ ಅಲ್ಲ. ಆ ಸಂತ್ರಸ್ತರ ಒಂದು ಕೂಗು ಅಳಿಲನ್ನು ಕೇಳಿ, ಅದು ನಮ್ಮವರಲ್ಲ ಸ್ವಾಮಿ, ನಮ್ಮ PDOs ಅಲ್ಲ ಕಣ್ರಿ. ನಮಗೆ ಆತ್ಮೀಯರ ಅಕ್ಕ ತಂಗಿ ಅಣ್ಣಂದಿರು ತಮ್ಮಂದಿರು ಅದಾರೆ. ಆದರೆ ಅವರ ಅಳಿಲುಗಳನ್ನು ನೀವು ಕೇಳೋಕ್ಕಾಗಲ್ಲ ಅಂದ್ರೆ ದಯಮಾಡಿ ನೀವು ಇಮ್ಮಿಡಿಯೇಟ್ಲಿಯಾಗಿ ರಾಜೀನಾಮೆ ಕೊಟ್ಟು ಬಂದುಬಿಡಿ, ಭಾಳ ಉತ್ತಮ. ಇಲ್ಲ ಶಿಕ್ಷೆ ಅನುಭವಿಸೋಕ್ಕೆ ರೆಡಿಯಾಗಿ ಆ ಸಿಗ್ನೇಚರ್ ಆಗೋವರೆಗೆ ನಾವು ಬಿಡಲ್ಲ ಕಣ್ರಿ. ನೀವು ಯಾವಾಗ ಸಿಗ್ನೇಚರ್ ಮಾಡಿಸ್ತೀರೋ ಬಿಡ್ತಿರೋ ಗೊತ್ತಿಲ್ಲ. ಆದರೆ ಸಲಹೆಗಾರಿಗೆ 2 ದಿನ ಗಡುವನ್ನು ಕೊಡ್ತಾ ಇದ್ದೀವಿ, ಸೋಮವಾರ ಮತ್ತು ಮಂಗಳವಾರ. ಈ ಬರುವಂಥ ಸೋಮವಾರ ಮತ್ತು ಮಂಗಳವಾರ ದಿನ 2 ದಿನದಲ್ಲಿ ಸಹಿ ಆಗಲಿಲ್ಲ ಅಂತಂದರೆ ನಿಮ್ಮ ಇರ್ತಕ್ಕಂಥ ಆಡಿಯೋಗಳನ್ನು ನೀವು ರೊಕ್ಕ ತೊಗೊಂಡಿದ್ದಕ್ಕೆ, ಆಮೇಲೆ CR ಬಗ್ಗೆ ಮಾತಾಡಿದ್ದಕ್ಕೆ ಇದನ್ನು ನಾವು ಎಲ್ಲಿ ಕಳಿಸ್ತೀವಿ? ಡಾಕ್ಟರ್ ಶಾಲಿನ್ ರಜನಿ ಮೇಡಮ್ ಅವರಿಗೆ ಇದನ್ನು ನಾವು ಕೊಡತಕ್ಕಂಥ ವ್ಯವಸ್ಥೆ ಮಾಡ್ತಾಯಿದೆ. ಇಲ್ಲಿದ್ದೋ ದರಿದ್ರಗಳು ಏನು ಕೊಟ್ಟರು ಕೆಲಸ ಮಾಡಲ್ಲ. ಇನ್ನು ಮುಂದೆ ನಾವು ಅಲ್ಲೇ ಅಂತಲೇ ನೇರನೇ ಕೊಟ್ಟು ಖುದ್ದಾಗಿ ಭೇಟಿಯಾಗಿ ಕೊಡ್ತಕ್ಕಂಥ ವ್ಯವಸ್ಥೆನೂ ಕೂಡ ಮಾಡ್ತಾ ಇದ್ದೀನಿ. ಅದು ಬುಧವಾರ ನಾನು ಅಲ್ಲೇ ಇರ್ತೇನೆ. ಅಂದರೆ ಸಾಯಂಕಾಲ ಇಲ್ಲಿಂದ ಟ್ರೈನ್ ಹತ್ತುವಂಥ ವ್ಯವಸ್ಥೆ ಕೂಡ ನಾನು ಮಾಡ್ತಾ ಇದ್ದೀನಿ. ಸಹಿ ಆತಪ್ಪ ಅಂತಂದರೆ ಕ್ಯಾನ್ಸಲೇಷನ್ ಮಾಡ್ಕೊಂಡು ಆರಾಮಾಗಿರ್ತೇನೆ. ಆ PDO ಅವರು ಕೆಲಸವನ್ನು ಮಾಡಿಕೊಡ್ತಕ್ಕಂಥ ವ್ಯವಸ್ಥೆ ನೀವು ಮಾಡ್ತೀರಾ, ಮಾಡಲೇಬೇಕು ಅಂತ ಹೇಳ್ತಾ ಈ ಒಂದು ಎಪಿಸೋಡನ್ನು ಕೂಡ ಮಾಡ್ತಾ ಇದ್ದೀನಿ. ನಮಸ್ಕಾರಗಳು.